ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಕನ್ನಡ. ಸೊ ನಾನು ಯಾವಾಗಲೂ ಕೇಳ್ಕೊಳ್ಳೋ ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗ್ಬೋದು, ಆದ್ರೆ ನನಗೆ ಒಂದು ಲೈಕ್ ಮೂಲಕ ತಿಳಿಸಿ, ನನಗೆ ಹೆಲ್ಪ್ ಆಗುತ್ತೆ. ಸರಿ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅಂದಾಗಿ ಇವತ್ತಿನ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಇತ್ತೀಚೆಗೆ 5:30 ಎದ್ದೇಳ್ಬೇಕು ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀನಿ. ಬಟ್ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ 5:30 ಎದ್ದೇಳಕ್ಕಾಗಲ್ಲ, 6 ಗಂಟೆ ಆಗ್ಬಿಡುತ್ತೆ. ಸೊ ನಾನು ಹಂಗೇನೆ ಎದ್ದೇಳಕ್ಕೆ ಒಂದು ಹಾಫ್ ಅನ್ ಅವರ್ ಮುಂಚೆನೆ ಅಲಾರಾಮ್ ಇಟ್ಕೊಂತೀನಿ. ಸೊ ಇನ್ನು ಎದ್ದು ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರು ಕುಡಿದು ಹೋಗಿ ಫಸ್ಟು ಬಾಕ್ಲು ತೊಳೆದು ರಂಗೋಲಿ ಹಾಕಬೇಕು. ಅದೇ ನನ್ನ ಫಸ್ಟ್ ಕೆಲಸ. ಅದಕ್ಕೂ ಮುಂಚೆ ಸ್ವಲ್ಪ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಅಂತ ಮಾಡ್ಕೊತೀನಿ. ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಚಕ್ಕೆ ಶುಂಠಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಅದು ಕುದಿಯೋಷ್ಟರಲ್ಲಿ ಬಂದು ಬಾಕ್ಲಿಗೆ ನೀರ್ ಹಾಕೋಣ ಅಂತ ಬಂದೆ. ನೀರ್ ಹಾಕೋ ಅವಶ್ಯಕತೆ ಏನಿಲ್ಲ, ಮಳೆನೆ ಬಂದ್ಬಿಟ್ಟಿದೆ ಆಲ್ರೆಡಿ. ನೈಟ್ ಬಂದಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ನಮಗ್ ಗೊತ್ತಾಗಲ್ಲ. ಫ್ಯಾನ್ ಹಾಕೊಂಡಿರ್ತೀವಿ, ಫ್ಯಾನ್ ಸೌಂಡ್ಗೆ ಇನ್ನೇನ್ ನೀರ್ ಹಾಕೋದು, ಜಸ್ಟ್ ರಂಗೋಲೆ ಮಾರ್ಕ್ ಇರುತ್ತಲ್ವಾ ಅದಕ್ಕಷ್ಟೇ ನೀರ್ ಹಾಕೋದು ನಾನು. ಇನ್ನು ಅದಾದ್ಮೇಲೆ ವಿಳ್ಯದೆಲೆ ಇರುತ್ತಲ್ವಾ ಅದ್ರ ಮುಂದೆನು ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ತೀನಿ. 7ರಿಂದ 4. ಸೊ ನೋಡಿ, ಪುಟ್ಟದಾಗಿ ಚೆನ್ನಾಗಿದೆ ರಂಗೋಲಿ. ಇದೇ ರಂಗೋಲಿನ ಗೇಟ್ ಮುಂದೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏನಂತಾರೆ ಗಿಡದ ಮುಂದೆ ಹಾಕ್ತಿರೋದು, ಇದಕ್ಕೆ ಪುಟ್ಟದಾಗ ಹಾಕೊಂಡಿದ್ದೀನಿ ಚುಕ್ಕಿನ. ಅದೇ ಗೇಟ್ ಹತ್ರ ಹಾಕ್ತೀವಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕೊಂಡ್ರೆ ಈ ರಂಗೋಲಿ ದೊಡ್ಡದಾಗೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಒಂದೊಂದ್ಸಲ ಈ ಗಿಡದ ಮುಂದೆ ಏನ್ ಮಾಡ್ತೀನಿ, ಇಷ್ಟು ದೊಡ್ಡದಾಗೂ ಹಾಕೋದಿಲ್ಲ, ಜಸ್ಟ್ ಬಾರ್ಡ್ರು ಮಾತ್ರ ಹಾಕ್ಬಿಟ್ಟು ಬಿಡ್ತೀನಿ. ಅದು ಕೂಡ ಲುಕ್ ಸಕ್ಕದಾಗಿ ಕಾಣುತ್ತೆ. ಸೊ ನನಗೆ ಈ ತರ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಹೊರಗಡೆನೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಇನ್ನು ರಂಗೋಲಿ ಎಲ್ಲ ಹಾಕಿ ಬರೋಷ್ಟ್ರಲ್ಲಿ ನಾನೇನು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ನ ಸ್ಟವ್ ಮೇಲೆ ಇಟ್ಟಿದೆ, ಸಣ್ಣಕ್ಕೆ ಇಟ್ಟೋಗಿರ್ತೀನಿ, ಅದು ಕೂಡ ರೆಡಿ ಆಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ. ಬೇಕಂದ್ರೆ ಹನಿನೂ ಕೂಡ ಆಡ್ ಮಾಡ್ಕೋಬಹುದು. ನಾನು ಹನಿ ಹಾಕೊಂಡು ಕುಡಿಯೋದಿಲ್ಲ, ಹಂಗೆ ಕುಡಿತೀನಿ. ಇನ್ನು ನೆಕ್ಸ್ಟ್ ವಂಶು ಏನ್ ಮಾಡ್ತಿದ್ದಾಳೆ ಅಂತ ನೋಡಕ್ ಬಂದೆ. ಮಲ್ಕೊಂಡ್ಬಿಟ್ಟಿದ್ಲು ಅಂದ್ರೆ ಅವಳೆ ಎದ್ದಿದ್ಲು. ಆಕ್ಚುಲಿ 3:15 ಎದ್ಬಿಟ್ಟಿದ್ಲು ನೈಟ್. ಎದ್ದು ಏನ್ ಕಾಟ ಏನ್ ಕೊಡ್ಲಿಲ್ಲ, ಸ್ವಲ್ಪ ಅಳ್ತಾ ಇದ್ಲು. ಆಮೇಲೆ ಅವಳೆ ಕಣ್ಬಿಟ್ಕೊಂಡು ಆಟ ಆಡ್ತಾ ಇದ್ಲು. ನಾನೊಂದ್ ಸ್ವಲ್ಪ ಹೊತ್ತು ನೋಡ್ಕೊಂತಾ ಇದ್ದೆ, ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ನೋಡ್ಕೊಂತಾ ಇದ್ರು. ನಾನು ನೋಡ್ಕೊಳ್ಳೋಷ್ಟು ನೋಡ್ಕೊಂಡೆ. ಒಂದ್ ಟೈಮ್ಗೆ ನನ್ಗೆ ತಾಳ್ಮೆ ಕಳ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊಡೆದ್ಬಿಟ್ಟೆ. ಅಂದ್ರೆ ಸ್ವಲ್ಪ ಅಂದ್ರೆ ಒಂದ್ 8 ಹಿಂಗು ಹೊಡೆದ್ಬಿಟ್ಟೆ. ಮಲ್ಕೊಂತಿಲ್ಲ, ನನ್ಗೂ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ದೆ. ತಲೆನೋವೆಲ್ಲ ಬರ್ತಾ ಇತ್ತು. ಯಾಕಂದ್ರೆ ಅವಳನ್ನ ಹಂಗೆ ಬಿಟ್ಟು ಮಲ್ಕೊಳಕ್ ಆಗಲ್ಲ, ಆಟ ಆಡ್ಕೊಂತಿದ್ದಾಳಂತ. ಎಲ್ಲಿ ಬಿದ್ಬಿಡ್ತಾಳೆ ನಮಗ್ ಗೊತ್ತಾಗ್ದಂಗೆ, ನಾವು ನಿದ್ದೆಯಲ್ಲಿ ಡೀಪ್ ಆಗಿ ಇದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗ್ದೆ ಬಿದ್ಬಿಡ್ತಾಳೆ ಅಂತ ಪದೇ ನೋಡ್ಕೊಂತಾ ಇರ್ತೀನಿ. ಹಂಗೆ ಪದೇ ನಾನು ಕಣ್ಮುಚ್ಚದ್ ಮಾಡಿದಾಗ ನಂಗೆ ಆಟೋಮೆಟಿಕ್ ತಲೆನೋವು ಬಂದ್ಬಿಡುತ್ತೆ. ಸೊ ಅವಳಿಗೆ ಹೊಡೆದ್ಬಿಟ್ಟೆ ಪಾಪ. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಎತ್ಕೊಂಡು ಸಮಾಧಾನ ಮಾಡಿ ಅವರೇ ಮಲಗಿಸಿದ್ದಾರೆ. ಸರಿ ನೀನು ಅವಳನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು 6 ಗಂಟೆಗೆಲ್ಲ ಹೋಗಿ ಈ ಕೆಲಸ, ಒಂದು ರಂಗೋಲಿ ಹಾಕಿ ಬರೋದು ಮುಗಿಸ್ಕೊಂಡೆ. ಅಲ್ಲಿಂದ ಬಂದು ನೋಡ್ತೀನಿ ಅವರಪ್ಪ ಮಲಗಿಸಿ ಅವರು ಕೂಡ ಆಫೀಸ್ಗೆ ಹೋದ್ರು. ಇನ್ನೇನಿರುತ್ತೆ ಕೆಲಸ, ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಕೊಂತ ಇರ್ತೀನಿ. ಒಂಚೂರು ಮಲ್ಗಿರೋದ್ರಿಂದ ಬೇರೆ ಏನು ಮಾಡೋದಿಕ್ ಆಗೋದಿಲ್ಲ, ಅವಳನ್ನ ಬಿಟ್ಟು ಎಲ್ಲೂ ಹೋಗೋದಿಕ್ ಆಗಲ್ಲ. ಸೊ ಹಾಗಾಗಿ ನನ್ನ ರೂಮಲ್ಲೇನೆ ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಇದ್ರೆ ಮಾಡ್ಕೊಂತ ಇರ್ತೀನಿ, ಕ್ಲೀನಿಂಗು. ಮತ್ತೆ ಇವತ್ತು ಸ್ವಲ್ಪ ಬೇಗನೆ ಬಟ್ಟೆನೂ ಕೂಡ ವಾಶ್ ಮಾಡೋಣ ಅಂತ ನೆನ್ಸಿಟ್ಟಿದ್ದೀನಿ. ಇನ್ನು ಒಂಚೂರು ಹೆಂಗ್ ಬೇಕು ಹಂಗೆ ಮಲ್ಕೊಂಡಿರ್ತಾಳೆ. ಅಮ್ಮಗೆಲ್ಲ ಏನು ಹಾಸಿಗೆಗೆ ಹಂಗೆ ಕಚ್ಚಿಸ್ಕೊಂಡ್ ಮಲ್ಕೊಂಡ್ಬಿಟ್ಟಿರ್ತಾಳೆ, ಕೈಯೆಲ್ಲ ಹೆಂಗ್ ಬೇಕು ಹಂಗೆ ಇಟ್ಕೊಂಡಿರ್ತಾಳೆ. ಸೊ ಅವಳನ್ನು ಕೂಡ ಸ್ವಲ್ಪ ನೀಟಾಗಿ ಮಲಗಿಸ್ಬಿಟ್ಟು ಆಮೇಲೆ ಅವಳ ಚಪ್ಲಿನ ಒಂದ್ ಕಡೆ ಎತ್ತಿಡೋಣ ಅಂತ ಅಂದ್ರೆ ಎಲ್ ಬೇಕು ಅಲ್ಲೇ ಬಿಟ್ಟಿರ್ತಾಳೆ. ಒಂದ್ಸಲ ಟೇಬಲ್ ಕೆಳಗಡೆ, ಒಂದೊಂದ್ಸಲ ಕಿಚನ್ ಅಲ್ಲಿ ಹಿಂಗೆಲ್ಲ ಹಾಕ್ಬಿಟ್ಟಿರ್ತಾಳೆ. ಸೊ ಆ 2 ಚಪ್ಲಿಗಳನ್ನ ಒಂದ್ ಕಡೆ ಎತ್ತಿಟ್ಟು ನೆಕ್ಸ್ಟ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ, ಸ್ವಲ್ಪ ಬಟ್ಟೆ ಎಲ್ಲ ನೆನಿಲಿ ಅಂತ. ಅದಾದ್ಮೇಲೆ ಮತ್ತೆ ಒಂದ್ ಅರ್ಧ ಗಂಟೆ ಬಿಟ್ಟು ಹೋಗಿ ಬಟ್ಟೆ ವಾಶ್ ಮಾಡಿದೆ. ಅಂದ್ರೆ ಬೇಗನೆ ಬೆಳಿಗ್ಗೆನೆ ಬಟ್ಟೆ ವಾಶ್ ಮಾಡ್ಬಿಡ್ತೀನಿ. ಇವಾಗ ಹೆಂಗಾಗಿದೆ ಅಂದ್ರೆ ಮಧ್ಯಾಹ್ನ ಟೈಮ್ ಅಥವಾ ಸಂಜೆ ಟೈಮು ಮಳೆ ಬರ್ತಾ ಇದೆ. ಸೊ ಅಲ್ಲಿವರೆಗೆ ಒಣಗ್ಬೇಕಲ್ವಾ, ಅದಕ್ಕೆ ಬೇಗನೆ ವಾಶ್ ಮಾಡ್ಬಿಡ್ತೀನಿ. ನಾನು ಬಟ್ಟೆಗಳನ್ನ ಜಸ್ಟ್ ಬ್ರಷ್ ಮಾಡ್ಬಿಟ್ಟು
ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಇದರಿಂದ ನಮಗೆ ಜಾಲ್ಸೋದಾಗಿರ್ಬೋದು, ಬಟ್ಟೆಗಳನ್ನ ಹಿಂಡೋದಾಗಿರ್ಬೋದು ಕೆಲಸ ಕಮ್ಮಿ ಆಗುತ್ತೆ ನಮಗೇನೆ. ಇದರಿಂದ ಬಟ್ಟೆಗಳು ಕೂಡ ನೀಟಾಗಿ ವಾಶ್ ಆಗುತ್ತೆ. ಸೊ ನೀವು ಕೂಡ ಬೇಕಂದ್ರೆ ಟ್ರೈ ಮಾಡಿ. ಮಿಷಿನ್ ಇದ್ರೆ ಡೈರೆಕ್ಟಾಗಿ ಹಾಗೆ ಮಿಷಿನ್ಗೆ ಹಾಕಿದ್ರೆ ಏನು ವಾಶ್ ಆಗಿರಲ್ಲ. ಈ ಕಾಲರ್ ಹತ್ರ ಎಲ್ಲ ಕೊಳೆ ಹೋಗಿರೋದಿಲ್ಲ. ಅಥವಾ ನಾನು ಮಗುಗೆ ಏನಾದ್ರು ತಿನ್ನಿಸ್ತಾ ಇರ್ತೀನಿ, ನನ್ನ ಬಟ್ಟೆ ಮೇಲೆ ಬಿದ್ದಿರುತ್ತೆ, ಆ ಕಲೆ ಎಲ್ಲ ಹೋಗೋದಿಲ್ಲ. ಸೊ ಕೈಯಲ್ಲಿ ಒಂದ್ಸಲ ಬ್ರಷ್ ಮಾಡಿ ನಾನು ಹಾಕೋದು ಮಿಷಿನ್ಗೆ. ಇನ್ನು ಒಂಚು ಎದ್ದೇ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಟೈಮ್ ಇದೆಯಲ್ಲ ಅವಳಿದಾಳವರೆಗೂ ಅಂತ ಹೇಳ್ಬಿಟ್ಟು ಸ್ನಾನನೂ ಕೂಡ ಮುಗಿಸ್ಕೊಂಡೆ. ನಮ್ದು ಸೋಲಾರ್ ನೀರ್ ಆಗಿರೋದ್ರಿಂದ ನಿನ್ನೆ ಸಂಜೆನೆ ಮನೇಲಿ ಎಲ್ರು ಸ್ನಾನ ಮಾಡ್ಕೊಂಡ್ಬಿಟ್ವಿ. ಸೊ ಬಿಸಿನೀರು ಬರ್ತಿರ್ಲಿಲ್ಲ, ತಣ್ಣೀರ್ ಇತ್ತು, ಅದನ್ನೇ ಮಾಡ್ಕೊಂಡ್ ಬಂದೆ. ಇನ್ನು ನೆಕ್ಸ್ಟ್ ಒಂಚು ಎದ್ದು ತಿಂಡಿ ಎಲ್ಲ ತಿಂದು ಎಲ್ಲಿಗೆ ಬಂದಿದ್ದಾಳೆ ನೋಡಿ. ಏನು ಮಾಡ್ತಾವಳೆ, ಸಿಹಿನ ಇಲ್ಲಿ ಕೂರ್ಸ್ಕೊಂಡಿದ್ದಾಳೆ. ಇವತ್ತು ಗುಡ್ ಗರ್ಲ್ ಆಗಿದ್ಯಮ್ಮ, ನನ್ನ ಹತ್ರ ಬಂದಿದ್ಯಾ ಅಂತ ಹೇಳ್ತೀನಿ. ಅಲ್ಲ ಬಂಗಾರಿ, ಏನು ಮಾಡ್ತಿದ್ದೆ? ಬೇಡ ಅಮ್ಮ ಅಮ್ಮ ಬೇಡ, ಬಾಯ್. ನಾವು ಸಿಹಿ, ನಾವು ಇಬ್ರು ಇಲ್ಲಿ ಸಿಹಿ. ನಾವು ಸಿಹಿಗೆ ಬೂವ ತಿನ್ಸೋಣ, ನೀನು ತಿನ್ಸೋಣ. ಸಿಹಿಗೆ ತಿನ್ಸು, ತಿನ್ಸು ತಿನ್ಸು ಸಿಹಿಗೆ. ಬಾಯ್ ಬಾಯ್ ಮೇಡಮ್, ಮುಂದೆ ಬಾಯ್ ಬಾಯ್. ಅಮ್ಮ ಬೇಡ, ನೋಡ ಸಿಹಿ ಇಲ್ಲ ಇಲ್ಲಿ. ಇನ್ನು ಇಲ್ಲಿ ಅಂಗಡಿಲಿ ಇದೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ, ಇವೆಂಟ್ ಅಡ್ಡದು ಅಂತ. ಸೊ ಈ ಅಂಗಡಿ ಹುಡುಗಂದೆ ಇದು ಏನಿದೆ ಇವೆಂಟ್ ಅಡ್ಡ ಒಂದು ಪ್ರೋಗ್ರಾಮು. ಫಸ್ಟ್ಗಿದೆ ನೋಡಿ ಫೋಟೋ, ಅದು ನಮ್ ಟೆರೆಸ್ ಮೇಲೆ ನಮ್ ಭಾವನ್ ಮಗಳಿಗೆ ಬರ್ತ್ಡೇಗೆ ಅಂತ ಡೆಕೋರೇಷನ್ ಮಾಡಿಸಿದ್ದು. ಅದನ್ನ ಫಸ್ಟ್ ಫೋಟೋನೇ ಹಾಕಿದ್ರೆ ನೋಡಿ, ಖುಷಿ ಆಯ್ತು. ತುಂಬಾ ಸಿಂಪಲ್ ಆಗಿತ್ತು ಬಲೂನ್ ಡೆಕೋರೇಷನ್, ಜಸ್ಟ್ ಹಿಂದ್ಗಡೆ ಸ್ಕ್ರೀನ್ ಹಾಕಿದ್ದು. ಆ ಲುಕ್ಕೆ ಒಂಥರ ಆ ಲೈಟಿಂಗ್ಸ್ ಲುಕ್ ಸಕ್ಕದಾಗಿ ಕೊಡ್ತಾ ಇತ್ತು. ಅದಾದ್ಮೇಲೆ ಒಂಚೂರು ಅಂಗಡಿಗೆ ಹೋದ್ರೆ ದಪ್ಪ ಕಡ್ಡಿ ಖಾರ ಅಂತೀವಿ ನಾವು, ಅದನ್ನ 2 ಕೈಗೂ ಒಂದೊಂದು ಈಸ್ಕೊಂಡು ತಿನ್ಕೊಂಡು ಬರ್ತಾಳೆ ಅವಳು. ನನ್ಗೆ ಏನಾದ್ರು ತಿನ್ಬೇಕು ಅನ್ಸ್ತು ಅಂದ್ಬಿಟ್ಟು 1-2 ಐಟಮ್ ತಗೊಂಡ್ ಬಂದೆ ತಿನ್ನೋದಕ್ಕೆ. ಇನ್ನು ಒಂಚೂರು ನೋಡಿ ಎಷ್ಟು ಆಟ ಮಾಡ್ತಾಳೆ. ಅವಳಿಗೆ ಫುಲ್ ಕೊಡ್ಬೇಕು. ಸ್ವಲ್ಪ ಕಚ್ಕೊಳಮ್ಮ, ನನ್ಗೊಂದ್ ಸ್ವಲ್ಪ ಕೊಡಮ್ಮ ಅಂದ್ರೆ ಕೊಡಲ್ಲ. ಪುಟ್ಟಮ್ಮ ನಂಗೊಂಚೂರು ಕೊಡಮ್ಮ ಟೇಸ್ಟ್ಗನ. ಪೂ ಇಲ್ಲ ನೋಡು, ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ 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 ಮಾತಾಡ್ಬೇಡ ನೀನು. ಬಾಯ್. ಅಕ್ಷಿ ಅಮ್ಮ, ಅಮ್ಮ ಅಕ್ಷಿ ಮಾಡ್ತಾವಳ. ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ವೆಲ್ಕಮ್ ಬ್ಯಾಕ್. ವಿಡಿಯೋದಲ್ಲೇ ಎಷ್ಟು ಅಂತ ಮಾತಾಡೋದು, ಸ್ವಲ್ಪ ಡೈರೆಕ್ಟಾಗಿ ಮಾತಾಡೋಣ. ಇವಾಗ ಮಧ್ಯಾಹ್ನ 2:15 ಆಗಿದೆ. ಈಗ ಮುಂಚೆ ವಿಡಿಯೋಸ್ ನೋಡಿದ್ದೀರಾ, ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ. ಏನೂ ತಗೋಕಿಲ್ಲ. ಒಂಚೂರು ಟಿಫನ್ ತಿನ್ನಿಸಿದಾಯಿತು. ನಾನು ಟಿಫನ್ ತಿಂದು ಸ್ವಲ್ಪ ಅವಳ ಜೊತೆ ಆಟ ಆಡಿಕೊಂಡು ಮತ್ತೆ ಅವಳಿಗೆ ನಿದ್ದೆ ಬಂತು. ಮಲಗಿಸ್ಬಿಟ್ಟು ಇವಾಗ ರೂಮಿಂದ ಹೊರಗಡೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಮಾತಾಡೋಣ ನಿನ್ನ ಜೊತೆ ಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು. ಏನಿಲ್ಲ, ನಿನ್ನೆ ಸ್ವಲ್ಪ ಚಿಕ್ಕದಾಗಿ ಜಗಳ ಆಯಿತು. ಅಂದರೆ ಮುನಿಸು ಒಂಥರ ಆಯಿತಾ, ಮುನ್ಸ್ಕೊತೀವಲ್ಲ ಆ ಥರ ಜಗಳ ಏನಲ್ಲ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಅದು ಚಿಕ್ಕದು ಅಂತ ಅನಿಸ್ತಿದೆ. ನಿನ್ನೆ ಆಡ್ಬೇಕಾದ್ರೆ ದೊಡ್ಡದು ಆಗ್ತಾ ಇತ್ತು ಏನೋ, ನಾನೇನಾದರೂ ಮುಂಚೆ ಥರ ಇದ್ದಿದ್ದಿದ್ರೆ. ಆದರೆ ಸೊಳ್ಳೆಗಳು. ಆದರೆ ನಾನು ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಏನಾರು ನೋಡ್ತಿದ್ರೆ ನಗ್ತಾರೆ. ಇಲ್ಲ, ನನಗೆ ಅನಿಸುತ್ತೆ ಚೇಂಜ್ ಆಗಿದ್ದೀನಿ ಅಂತ. ಏನು ಜಗಳ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಆಯಿತಾ. ಜಗಳ ಅಲ್ಲ, ಒಂಚೂರು ಮುನ್ಸ್ಕೊಂಡಿದ್ದೆ. ನಮ್ಮ ಚಿಕ್ಕತ್ತೆ ಇದ್ದಾರೆ, ಅವ್ರಿಗೆ ನಾನು ನಿನ್ನೆ ಒಂದು 5 ಸಲ ನಾನು ಕಾಲ್ ಮಾಡಿದ್ದೀನಿ. ಅವರು ರಿಸೀವೇ ಮಾಡಲಿಲ್ಲ. ಮಾಡಿದಾಗೆಲ್ಲ ಬಿಸಿ. ಮುಂಚೆ ಯಾವತ್ತೂ ಅವರು ಈ ಥರ ರೆಸ್ಪಾನ್ಸ್ ಮಾಡಿದ್ದೇ ಇಲ್ಲ ನನಗೆ. ನನ್ನ ವಿಷಯದಲ್ಲಿ ಒಂದು ಸಲ ಕಾಲ್ ಮಾಡಿದ್ರೆ ಬಿಸಿ ಬಂತಂದರೆ ಸುಮ್ಮನೆ ಆಗ್ತಿದೆ. ಇನ್ನೊಂದು ಸಲ ಕಾಲ್ ಮಾಡಿದ್ರೆ ಬಿಸಿ ಬಂದರೆ ಮತ್ತು ಅವರೇ ರಿಟರ್ನ್ ಕಾಲ್ ಮಾಡ್ತಿದ್ರು, ಇಲ್ಲಾಂದರೆ ಹೋಲ್ಡ್ ಇಟ್ಟು ನನ್ನ ಹತ್ರ ಮಾತಾಡ್ತಿದ್ರು. ಅಥವಾ ಮಾತಾಡಾದಮೇಲೆ ಅವರೇ ಕಾಲ್ ಬ್ಯಾಕ್ ಮಾಡಿ ಯಾಕೆ ಹಚ್ಚು ಏನಚ್ಚು ಅಂತ ವಿಚಾರಿಸ್ತಾಯಿದ್ರು. ಬಟ್ ನಿನ್ನೆ ಅವರು ನನ್ನ ಮಿಸ್ ಕಾಲ್ ನೋಡಿ ಕಾಲ್ ಬ್ಯಾಕ್ ಮಾಡಲಿಲ್ಲ. ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ಬೇಜಾರಾಯಿತು.
ಸರಿ ನನ್ನ ಹಸ್ಬೆಂಡು ನೈಟು ಪೂರಿ ತಿನ್ಬೇಕು ಅನ್ಸೈತೆ ಅಂದ್ಬಿಟ್ಟು ಪೂರಿ ಮಾಡ್ಕೊತ ಇದ್ರು. ನಾನು ಅದೇ ಟೈಮ್ಗೆ ನೈಟ್ ಇನ್ನೊಂದ್ಸಲ ನಮ್ಮ ಅತ್ತೆ ಕಾಲ್ ಮಾಡಿದೆ, ಅವರು ರಿಸೀವ್ ಮಾಡಿಲ್ಲ. ಹೋಗಿ ಹೇಳಿದೆ ಈ ಥರ ನಾವು ರಿಸೀವೇ ಮಾಡ್ತಿಲ್ಲ, ಅಂದರೆ ಬ್ಯುಸಿ ಬರ್ತಾಯಿದೆ, ಮಾಡಿದಾಗೆಲ್ಲ ಅಕಸ್ಮಾತ್ ಬ್ಲಾಕ್ ಏನಾದರೂ ಹಾಕಿದ್ದಾರ, ನಿಮ್ಮ ಫೋನ್ ಕೊಡು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದೆ. ಅವ್ರ ಫೋನಲ್ಲಿ ರಿಂಗ್ ಆಯಿತು. ಮತ್ತು ಅವ್ರು ಅಂದರು ಇವಾಗ ನಿಮ್ಮ ಫೋನಲ್ಲಿ ಟ್ರೈ ಮಾಡೋದು. ನನ್ನ ಫೋನಲ್ಲಿ ಟ್ರೈ ಮಾಡಿದೆ, ರಿಂಗ್ ಆಯಿತು. ಇವರು ಅಂದರೆ ಅವ್ರ ಮಕ್ಕಳು ರಿಸೀವ್ ಮಾಡಿದ್ರು. ಎಲ್ಲಮ್ಮ ಅಮ್ಮ ಅಂದೆ, ಐತೆ ಅಂದು ನಂಗೆ ಬೇಜಾರಾಯಿತು, ಕಟ್ ಮಾಡಿದೆ. ಅಟ್ಲೀಸ್ಟ್ ಅವರು ಈಸ್ಕೊಂಡು ಯಾಕೆ ಹಚ್ಚು ಅಂತನಾದರೂ ಕೇಳಬೇಕಿತ್ತು. ನನಗೆ ಬೇಜಾರಾಯಿತು ನಿಜ. ಅಂದರೆ ಇದು ಚಿಕ್ಕ ವಿಷಯನೇ, ಬಟ್ ಅವ್ರು ನನಗೆ ಯಾವತ್ತೂ ಆ ಥರ ರೆಸ್ಪಾನ್ಸ್ ಮಾಡಿಲ್ಲ ಅಲ್ವಾ. ಈ ಸಲ ಹಿಂಗೆ ಮಾಡಿದಾಗ ಬೇಜಾರಾಯಿತು. ಯಾಕಿರ್ಬೋದು, ನಾನೇ ಅಂಥದ್ದು ಏನು ಮಾಡಿದೆ ಅನ್ನೋದು ಪ್ರಶ್ನೆ ಎಲ್ಲ ಬಂದುಬಿಡುತ್ತೆ. ಅವ್ರಿಗೆ ಅಂದೆ, ಅವ್ರಿಗೆ ಬೈದರು ನನಗೆ ಫೋನ್ ಕಟ್ ಮಾಡಿದ ತಕ್ಷಣ. ಅಂದರೆ ಅವ್ರ ಮಗಳು ರಿಸೀವ್ ಮಾಡಿದ್ರಲ್ಲ, ನೋಡಿ ಇಷ್ಟೊತ್ತವರೆಗೂ ಬ್ಯುಸಿ ಬರ್ತಾಯಿತ್ತು, ಬೇರೆಯವ್ರ ಹತ್ರ ಮಾತಾಡ್ತಿದ್ರು, ನನ್ನ ಕಾಲ್ನ ಮಗ್ಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟೆ ನಾನು. ಅದಕ್ಕೆ ನನ್ನ ಹಸ್ಬೆಂಡು ನೀನು ಇಷ್ಟ ಬಂದಾಗ ನೀನು ಅಂದ್ಕೊತೀಯ, ಬರೀ ನೀನು ಊಹೆಗಳು ಹಂಗೆ ಹಿಂಗೆ ಹಿಂಗೆ ಅಲ್ಲ ಒಂಥರ ಅವರು ಟೋನ್ ಒಂಥರ ಇರುತ್ತೆ ಅಂತ ರಾಗ ಹೇಳಿದ್ದಾರೆ. ನಂಗೆ ಅದು ಇಷ್ಟ ಆಗೋದಿಲ್ಲ, ಅದಕ್ಕೆ ಬೇಜಾರಾಗೋಯ್ತು ನನಗೆ. ಈಗ ಒಂದೊಂದ್ಸಲ ಹೆಂಗೆ ಅಂದರೆ ಒಬ್ಬರು ಬಾಯಿಂದ ಮಾತಾಡಿ ಬೈಯೋದೇ ಬೇಕಾಗಿಲ್ಲ, ಅವರ ಮುಖದ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರು ಸುಮ್ಮನೆ ಹಿಂಗೆಲ್ಲ ಅಂತ ಹಿಂಗೆಲ್ಲ ಕಣ್ಣೆಲ್ಲ ಮಾಡಿಕೊಂಡು ಎಂತ ಅಂತಾರೆ ನೋಡಿ, ಅದು ಏನೂ ಬೇಡ, ಅದೇ ಎಲ್ಲ ಹೇಳ್ಬಿಡುತ್ತೆ. ಸೊ ಬೇಜಾರಾಗಿಬಿಡ್ತು. ಬಟ್ ಅಂತ ನಾನು ಬಂದು ರೂಮೊಳಗೆ ಕೂತ್ಕೊಂಡು ಅಳ್ತಾ ಇದ್ದೆ. ಗೊತ್ತಿಲ್ಲ ಯಾಕಂತ ಬೇಜಾರಾಯಿತು. ಆಮೇಲೆ ಇತ್ತೀಚೆಗೆ ಯಾರೂ ಮಾತಾಡೋರು ಇರಲಿಲ್ಲ. ನಾನು ಕಾಲೇಜ್ ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ರೆ ಅವರು ಕೂಡ ರಿಸೀವ್ ಮಾಡಲಿಲ್ಲ. 2 ದಿನ ರಿಸೀವ್ ಮಾಡಿಲ್ಲ. ಅವರು ಕೂಡ ಯಾವತ್ತೂ ಹಿಂಗೆ ಮಾಡಿದ್ದಿಲ್ಲ. ಯಾರಾದರೂ ಒಬ್ಬರಾದರೂ ರಿಸೀವ್ ಮಾಡ್ತಾಯಿದ್ರು, ಒಬ್ಬರು ರಿಸೀವ್ ಮಾಡಲಿಲ್ಲ 2 ದಿನ. ಮತ್ತು ಬೇರೆಯವ್ರಿಗೆಲ್ಲ ಕಾಲ್ ಮಾಡಿದೆ, ಬೇರೆಯವರು ರಿಸೀವ್ ಮಾಡಿಲ್ಲ. ಆಮೇಲೆ ಕಾಲ್ ಬ್ಯಾಕ್ ಮಾಡಿದಾಗ ನಾನು ಯಾವುದೋ ಕೆಲಸ ಮಾಡ್ತಾಯಿರ್ತೀನಿ. ಸೊ ನನಗೆ ಮಾತಾಡ್ಬೇಕು ಅನಿಸ್ದಾಗ ಯಾರೂ ಸಿಕ್ಕಲಿಲ್ಲ. ಆವಾಗ ಬೇಜಾರಾಗುತ್ತೆ, ಅಯ್ಯೋ ಯಾರೂ ಇಲ್ಲ ನನಗೆ ಅಂತ ಕೂತ್ಕೊಂಡು ಹೇಳ್ತಾ ಇದ್ದೆ. ಆಮೇಲೆ ಹಸ್ಬೆಂಡ್ ಬಂದರು, ಹೇಳಿದ್ರು ಯಾಕೆ ಹಿಂಗೆ ಆಡ್ತಾಯಿದ್ದೆ ಚಿಕ್ಕ ಮಕ್ಳ ಥರ ಹಂಗೆ ಹೀಗೆ. ಅವ್ರು ಮಾತಾಡ್ತಿರ್ಲಿಲ್ಲ. ಅದಕ್ಕೇ ನಿನಗೂ ಮಗು ಆಗಿದ್ದೆ, ಮಗು ಥರ ಆಡ್ತೀಯ ಅಂತೆಲ್ಲ ಅಂದರು. ನನಗೆ ಆ ದುಃಖ ಹೋಗ್ಬೇಕಲ್ಲ. ಏನು ಗೊತ್ತಾ, ಅಳು ಅನ್ನೋದು ಇಲ್ಲಿ ಒಂಥರ ಸಂಕಟ ಥರ ಇರುತ್ತೆ ಗೊತ್ತಾ ನಿಮಗೆ. ಬೇಜಾರು ಅಥವಾ ಇದು ಒಂಥರ ಸಂಕಟ ಚಾಚ್ಕೊಂಡು ಬರ್ತಾಯಿದೆ ಅಂತ ಹೇಳ್ತಾರೆ. ಸೊ ಅದು ಕಣ್ಣೀರಲ್ಲಿ ಹೋದಾಗ ಆಟೋಮೆಟಿಕ್ ನಾವು ಅಳುನ ಸ್ಟಾಪ್ ಮಾಡಿಬಿಡ್ತೀವಿ. ಸೊ ನೆನ್ನೆ ಏನಾಯಿತು ಅಂದರೆ ನಾನೇ ಫೋರ್ಸಬಲಿ ಸ್ಟಾಪ್ ಮಾಡಿಕೊಂಡೆ ಅಳೋದನ್ನ. ಸ್ವಲ್ಪ ತತ್ಬಿಟ್ಟು ಇನ್ನೂ ನನಗೆ ಹಗ್ರ ಆಗಿಲ್ಲ, ಮತ್ತು ನಾನೇ ಸ್ಟಾಪ್ ಮಾಡಿಕೊಂಡು. ಕಾರಣ ನನ್ನ ಮಗಳು ನೆನಪಾಗ್ಬಿಟ್ಲು ಅಂದ ತಕ್ಷಣ ಅಯ್ಯ ಇದಕ್ಕೆಲ್ಲ ಯಾಕೆ ಆಡಬೇಕು, ನನ್ನ ಮಗಳು ಇತ್ತಲ್ಲ, ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಹಾಲು ಕಾಯಿಸ್ಕೊಂಡು, ಅವಳಿಗೆ ಆಲ್ರೆಡಿ ಊಟ ಮಾಡಿಸಿದ್ದೆ ನೈಟು. ಹಾಲು ಕಾಯಿಸ್ಕೊಂಡು ಅಲೆಕ್ಸಾ ಇದ್ದಾಳೆ, ಸಾಂಗ್ ಎಲ್ಲ ಪ್ಲೇ ಮಾಡಿಕೊಂಡು ಅವಳಿಗೆ ಹಾಲು ಕುಡಿಸ್ಕೊತ ಡ್ಯಾನ್ಸ್ ಆಡ್ಕೊತ ಆರಾಮಾಗಿ ಟೈಮ್ ಪಾಸ್ ಮಾಡಿದೆ. ಇವ್ರ ಹತ್ರ ನಾನು ಮಾತಾಡಲೇ ಇಲ್ಲ. ಇವ್ರು ಏನು ಮಾಡಿದ್ರು ಅಷ್ಟೇ, ಸುಮ್ಮನೆ ಹೇಳಿದ್ದಷ್ಟೇ. ಅವರು ಸುಮ್ಮನೆ ಆಗಿಬಿಟ್ರು. ಮುಂಚೆ ಹಂಗೆ ಇರ್ತಿರ್ಲಿಲ್ಲ, ಮೈ ಮೇಲೆ ಬಿದ್ದು ಮಾತಾಡ್ಸ್ಕೊಂಡು ಬರೋರು. 1-2 ಸಲ ಇದು ಮಾಡಿದ್ರು, ಸುಮ್ಮನೆ ಆಗಿಬಿಟ್ರು. ನಾನು ತಲೆ ಕೆಡ್ಸ್ಕೊಂಡಿಲ್ಲ, ನನ್ನ ಮಗಳನ್ನ ನೋಡ್ಕೊಂಡು ನಾನು ಆರಾಮಾಗಿದ್ದೆ. ಅವರು ಊಟ ಮಾಡಲಿಲ್ಲ, ಊಟ ತಂದವರು ಎತ್ತಿಟ್ಬಿಟ್ಟು ಮಲ್ಕೊಂಬಿಟ್ರು. ಆಮೇಲೆ ಪಾಪುನ ಆಟಾಡ್ಸಿದ್ದಾದಮೇಲೆ ಹಾಲು ಕುಡಿಸಿದ್ದಾದಮೇಲೆ ಊಟ ತಂದಿದ್ರಲ್ಲ, ಊಟದ ಮೇಲೆ ಯಾಕೆ ಕೋಪ ತೋರಿಸ್ಬೇಕು. ಮುಂಚೆ ನಾನು ಇದ್ದೇ ಮಾಡ್ತಿದ್ದಿದ್ದು, ಊಟದ ಮೇಲೆ ಕೋಪ ತೋರಿಸ್ತಾ ಇದ್ದೆ ಎಲ್ಲದಕ್ಕೂ ಅಷ್ಟೇ. ಊಟ ಬಿಡೋದು ಅದೇನಾಗುತ್ತೆ ಗೊತ್ತಾ, ನಮ್ಮ ಜಗಳನ ಜಾಸ್ತಿ ಮಾಡುತ್ತಂತೆ. ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇದ್ಳು, ಅಕ್ಕ ನೀನು ಏನಾರ ಕೋಪ ಮಾಡ್ಕೋಕ್ಕ, ಏನಾರ ಜಗಳ ಮಾಡು, ಫಸ್ಟು ತಿನ್ಬಿಡು, ಊಟ ತಿನ್ಬಿಡು, ಅದಾದಮೇಲೆ ನಿನಗೆ ಶಕ್ತಿ ಬೇಕಲ್ವ ಜಗಳ ಮಾಡೋಕ್ಕನ್ನ, ಊಟ ತಿನ್ಬಿಡು ಅಕ್ಕ ಅಂತ ಅಂದ್ಲು. ಅಂದರೆ ಅವರಕ್ಕ ಹಂಗೆ ಮಾಡ್ತಿರಂತೆ, ಏನೇ ಆದ್ರೂ ಮನೆಯಲ್ಲೇ ಫಸ್ಟ್ ಹೋಗಿ ಊಟ ಮಾಡಿಬಿಡೋದಂತೆ. ನಿಜ, ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬ ಸಲ, ವರ್ಕ್ ಆಗಿದೆ. ಅಂದರೆ ನಾವು ಜಗಳ ಟೈಮಲ್ಲಿ ಊಟದ ಮೇಲೆ ಕೋಪ ತೋರಿಸ್ತೀವಲ್ಲ, ಕೋಪ ತೋರಿಸ್ಬಾರ್ದು, ಫಸ್ಟ್ ಊಟ ಮಾಡಬೇಕು. ಊಟ ಆದಮೇಲೆ ನಿಜವಾಗ್ಲೂ ತಲೆನೂ ಮನಸ್ಸು ಆಟೋಮೆಟಿಕ್ಕಾಗಿ ವರ್ಕ್ ಮಾಡುತ್ತೆ. ಇದನ್ನೇ ನಾನು ನೆನ್ನೆ ನೈಟ್ ಕೂಡ ಟ್ರೈ ಮಾಡಿದೆ. ಅಂದರೆ ಕೋಪದಲ್ಲಿದ್ದಾಗ ಹೊಟ್ಟೆ ಹಸಿವು ಆಗ್ತಾಯಿರುತ್ತೆ, ಏನಾದರೂ ತೆಗೆದು ಎಸ್ತಾಡ್ಬಿಡ್ತೀವಿ, ಸಿಟ್ಟಂತೂ ಹೋಗಲ್ಲ. ಆಮೇಲೆ ಹೊಟ್ಟೆ ಹಸಿವಿಗೆ ಕಂಟ್ರೋಲ್ ಇರಲ್ಲ, ನಾವು ಹೆಂಗೆ ಬೇಕಾದ್ರೆ ಹಂಗೆ ಆಡ್ಬೋದು. ಅದೇ ನೀವು ಊಟ ಮಾಡಿಬಿಡಿ, ಇದೆಲ್ಲ ನಾನು ಮಾಡಿದ್ದು, ಹಿಂಗೆಲ್ಲ ಯಾಕೆ ರಿಯಾಕ್ಟ್ ಮಾಡಿದೆ ನಾನು ಅಂತ ನಿಜವಾಗ್ಲೂ ಅನಿಸುತ್ತೆ ನಿಮಗೆ. ನಾನು ಟ್ರೈ ಮಾಡಿದ್ದೀನಿ, ನಿನ್ನೆ ನೈಟು ಅದನ್ನೇ ಟ್ರೈ ಮಾಡಿದ್ದು. ನಾನು ಊಟ ಮಾಡಿದೆ, ಯಾಕೆ ಮುನ್ಸ್ಕೊಬೇಕು.
ಊಟಕ್ಕೆ ನಾವು ಕಾಯಬೇಕು, ನಮಗೂ ಊಟ ಕಾಯಬಾರ್ದಂತೆ. ಸೊ ಅದಾದಮೇಲೆ ಅವ್ರನ್ನ ಕರೆದೆ, ಬನ್ನಿ ಊಟ ಮಾಡಿ, ಬೇಡ ಅಂದರು. ಸರಿ ಆಯಿತು ಅಂದ್ಬಿಟ್ಟೆ. ಮತ್ತೆ ಯಾಕೋ ಮನಸ್ಸರಿಲ್ಲ, ಬಾ ಊಟ ಮಾಡೋದೆ. ಬಂದರು, ಊಟ ಮಾಡಿದ್ರು. ಇಷ್ಟೇ ರೀ, ಆ ಸಿಚುವೇಶನ್ನ ಅಲ್ಲೇ ಬಿಟ್ಬಿಟ್ಟೆ, ಮಾತಾಡಿದೆ. ಸುಮ್ಮನೆ ಅದೇ ನಿಜವಾಗ್ಲೂ ಮುಂಚೆ ಥರ ನಾನೇನಾದರೂ ಆಗಿದ್ದಿದ್ರೆ ಇದನ್ನು 3-4 ದಿನ ಇಳಿತಾ ಇದ್ದೆ, ಅವ್ರಿಗೆ ತಲೆ ಕೆಟ್ಟೋಗ್ಬಿಡ್ತಾ ಇತ್ತು. ಈ ಸಲ ನನಗೆ ನಾನೇ ಎಲ್ಲ ಕಂಟ್ರೋಲ್ ಮಾಡ್ಕೊತಿದ್ದೀನಿ. ಇದು ಕಾರಣ ಮೇನ್ ನನ್ನ ಮಗಳು. ಸೊ ಅವಳ ಒಂದು ಮುಖ, ಅವಳ ನಗು ಎಲ್ಲವೂ ನಂಗೆ ನೆನಪಾಕಿದ ತಕ್ಷಣ ನನ್ನನ್ನು ಅದು ಚೇಂಜ್ ಮಾಡ್ತಾಯಿದ್ದೆ. ಇನ್ನೂ ಚೇಂಜ್ ಆಗಬೇಕು, ಚೇಂಜ್ ಆಗಿಲ್ಲ. ಹೇಳ್ತಾರಲ್ವ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋರು ಹುಚ್ಚು ಬಿಡಲ್ಲ ಅಂತ. ಆ್ಯಕ್ಚುಲಿ ನನ್ನ ವಿಷಯದಲ್ಲಿ ಮಗು ಆದಮೇಲೆ ಹುಚ್ಚು ಬಿಟ್ಟಿದ್ದು, ಅಂದರೆ ಇನ್ನೂ ಬಿಡ್ತಾ ಇದೆ, ಕಂಪ್ಲೀಟಾಗಿ ಬಿಟ್ಟಿಲ್ಲ. ಮುಂದಕ್ಕೆ ಹೆಂಗೆ ಸಿಚುವೇಶನ್ಗಳು ಗೊತ್ತಿಲ್ಲ, ಅವಾಗ ಹೆಂಗೆ ಹುಚ್ಚಿ ಥರ ಆಡ್ತೀನಿ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಇನ್ನೂ ಕಂಪ್ಲೀಟಾಗಿ ಬಿಟ್ಟಿಲ್ಲ, ಬಿಡ್ತಾ ಇದ್ದೀನಿ ಪಾಪನ ನೆನೆಸ್ಕೊಂತ. ಸೊ ಇದಾಗಿತ್ತು ನೆನ್ನೆಯ ಒಂದು ಏನು ಫೈಟಿಂಗ್, ಚಿಕ್ಕ ಫೈಟಿಂಗ್. ಓಕೆನಾ. ಅದೇ ಯಾರು ಮುಂಚೆ ನಮಗೆ ಆ ಥರ ರೆಸ್ಪಾನ್ಸ್ ಮಾಡಿರಲ್ಲ, ಸಡನ್ನಾಗಿ ಆ ಥರ ಮಾಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ ಲವ್ ಮಾಡ್ಬೇಕಾದ್ರೆ ಹೆಂಗಿದ್ರು, ಮದುವೆ ಆದಮೇಲೆ ಹೆಂಗಿದ್ರು, ಆಮೇಲೆ ಮಗು ಆದಮೇಲೆ ಇನ್ನೇಂಗೂ ಆಗ್ಬಿಟ್ಟಿದ್ದಾರೆ ನನ್ನ ವಿಷಯದಲ್ಲಿ. ಸೊ ಇವಾಗ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ನಂಗೆ ಟೈಮ್ ಇಲ್ಲ. ನನ್ನ ಮಗಳು ನೋಡ್ಕೊಳ್ಳೋದೇ ಆಗುತ್ತೆ, ಅವಳು ತೊಳೆಯೋದೇ ಆಗುತ್ತೆ. ನನ್ನ ಮಗಳು ನಾನು ಸ್ವಲ್ಪ ಎದ್ದೇಳ್ತಿದ್ದಾಳೆ, ಅವಳು ಮಲ್ಕೊಂಡಿದ್ದಾಳಲ್ವ. ಫ್ಯಾನ್ ಬೇರೆ ಹಾಕಿದ್ದೀನಿ. ಎಷ್ಟು ನನ್ನ ವಾಯ್ಸ್ ಕೇಳಿಸ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾಸ್ತಿ ಮಾತಾಡ್ಬಿಟ್ಟೆ, ಸ್ವಲ್ಪ ನೀರು ಕುಡ್ಕೊಂಡೆ. ಖಾಲಿನೇ ಹೋಗಿ ತೊಗೊಂಬರ್ಬೇಕು ನೀರನ್ನು. ಸೊ ನಾನು ಹೇಳೋದಿಷ್ಟೇ, ನೀವು ಏನಾದರೂ ಜಗಳ ಮಾಡ್ಕೊಳ್ಳಿ, ಯಾರ ಮೇಲಾದರೂ. ಈಗ ಗಂಡ ಹೆಂಡ್ತಿರು ಇಬ್ಬರೇ ಜಗಳ ಮಾಡಬೇಕು ಅಂತಿಲ್ಲ, ಬೇರೆಯವ್ರ ಜೊತೆನೂ ನಾವು ಜಗಳ ಮಾಡೋದಿರುತ್ತೆ. ಜಗಳನೇ ಅಂತಲ್ಲ, ಸುಮ್ಮನೆ ಮುನ್ಸ್ಕೊಳ್ಳೋದು ಇರುತ್ತೆ. ಆ ಮುನ್ಸು ನಾವು ಊಟದ ಮೇಲೆ ತೋರಿಸ್ತೀವಿ. ಸೊ ದಯವಿಟ್ಟು ನಾನು ಹೇಳೋದು, ಊಟದ ಮೇಲೆ ಕೋಪ ತೋರಿಸ್ಬೇಡಿ. ಇದನ್ನು ನೀವು ಬೇಕಾದ್ರೆ ಟ್ರೈ ಮಾಡಿ. ಇವಾಗ ನೀವು ಜಗಳ ಮಾಡ್ಕೊಂಡು ಊಟ ಬಿಟ್ಟಾಗ ಊಟ ಬಿಡಬೇಡಿ, ಊಟ ಮಾಡಿ ನೀವು ಟ್ರೈ ಮಾಡಿ ಒಂದ್ಸಲ. ನಮ್ಮ ಮನಸ್ಸು, ನಮ್ಮ ತಲೆ ಎಲ್ಲವೂ ವರ್ಕ್ ಆಗುತ್ತೆ ಅವಾಗ ಚೆನ್ನಾಗಿ. ಅಂದರೆ ಇದೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ, ಇದೆಲ್ಲ ಮ್ಯಾಟ್ರೇ ಅಲ್ಲ ಅಂತ ಅನಿಸುತ್ತೆ ನಿಮಗೆ. ಸೊ ಈ ವಿಡಿಯೋ ಮೂಲಕ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಒಂದು ಸಲಹೆ ನನಗೆ ಯಾವತ್ತು ಅವಳು ಕೊಟ್ಟಿದ್ದು. ಈಗಲೂ ನನ್ನ ಒಂದೇನು ಜೀವನನಾಗಿರ್ಬೋದು, ನನ್ನ ಸಂಸಾರನಾಗಿರ್ಬೋದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಬ್ಳು ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೆ ಭೂಮಿ ತಾಯಿ ಇದೆ ಅಲ್ವಾ, ಭೂಮಿ ಅಷ್ಟೇ ತಾಳ್ಮೆ ಇದೆ. ಸೊ ಅವಳದು ಲೈಫ್ನ ಹೇಳ್ಕೊಬೇಕಾದ್ರೆ ನನಗನ್ಸುತ್ತೆ, ಅಯ್ಯೋ ನನ್ನ ಲೈಫ್ ಏನೇನೋ ಅಲ್ಲ ಹಂಗಾದರೆ. ಅದು ಹಂಗೆ ಅಲ್ವಾ, ಬೇರೆಯವ್ರನ್ನ ನೋಡಿ ನಾವು ಹಂಗಿಲ್ವಲ್ಲ ಅನ್ನೋದಕ್ಕಿಂತ ನಮಗೂ ಕೆಳಗಿರೋರನ್ನ ನೋಡಿದಾಗ ನಮ್ಮದೇ ಎಷ್ಟು ಬೆಸ್ಟು, ನನಗೆ ಎಷ್ಟೋ ದೇವ್ರು ಕೊಟ್ಟಿದ್ದಾನೆ ಅಂತ ನಾವು ಜೀವನ ಮಾಡಬೇಕಂತೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ಫ್ಯಾಮಿಲಿ ವಿಷಯದಕ್ಕೆಲ್ಲ ಬಂದಾಗ ಅವಳು ಹೇಳ್ಬೇಕಾದ್ರೆ ನನಗೆ ಹಂಗೆ ಅನಿಸುತ್ತೆ. ಅಂದರೆ ಅವಳು ಅಷ್ಟು ತಾಳ್ಮೆ ತೊಗೊಂಡೋಳೆ, ಅವಳಿಗಿರೋಷ್ಟು ಕಷ್ಟ ಪಾಪ. ಸೊ ಅವಾಗ ಅನಿಸುತ್ತೆ, ಅವಳನ್ನ ನೋಡಿ ತಾಳ್ಮೆ ಕಲ್ತಿದ್ದೀನಿ. ಇಬ್ಬರು ಮಾತಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಜೋರಾಗಿ. ಸೊ ಇಬ್ಬರು ಮಾತಾಡಿದಾಗ ಒಬ್ರಿಗೊಬ್ರ ಮೇಲೆ ಮನಸ್ತಾಪ ಆಗುತ್ತೆ. ಅದೇ ಒಬ್ಬರು ಮಾತಾಡಿ ಒಬ್ಬರು ಸೈಲೆಂಟ್ ಆದಾಗ ಯಾರು ಮಾತಾಡಿರ್ತಾರಲ್ವಾ, ಆ ಸೈಲೆಂಟ್ ಆಗಿರೋ ವ್ಯಕ್ತಿ ಮೇಲೆ ಇನ್ನಷ್ಟು ಏನೋ ಬೇರೆ ಥರನೇ ಫೀಲ್ ಬಿಲ್ಡ್ ಆಗುತ್ತೆ. ಸೊ ಕೆಳಗಡೆ ಹೋಗೋದಿಲ್ಲ ಅವ್ರ ಬಗ್ಗೆ. ಸೊ ಇನ್ನೇನು ಈ ವಿಡಿಯೋದಲ್ಲಿ ತುಂಬ ಲೆಂತಿ ಆಗೋಗಿದೆ ವಿಡಿಯೋ. ಸದ್ಯಕ್ಕೆ ಅದಕ್ಕೆ ಇವಾಗ ವಿಡಿಯೋನ ಸ್ಟಾಪ್ ಮಾಡ್ತೀನಿ, ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ. ಹಾಗೆ ನನ್ನ ಸಜೆಷನ್ ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಮುನ್ಸ್ಕೊಂಡಾಗ ಊಟ ಮಾಡಿ ಟ್ರೈ ಮಾಡಿ, ಅದು ನಿಮಗೆ ಯಾವ ಥರ ಪರಿಣಾಮ ಬೀರ್ತು ನನ್ನ ಕಾಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಯಾವಾಗ ನೀವು ನೋಡ್ತೀರ ಅಂತ ಗೊತ್ತಿಲ್ಲ, ಓಕೆನಾ? ಸರಿ, ನಾನು ಮತ್ತೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮಿಸ್ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.